ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನುಡಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗ್ರೇಡ್ 5 ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ಕಿನ ಪಾಠ 1 ಒಟ್ಟಿಗೆ ಬಾಳುವ ಆನಂದವನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ಇನ್ ಟುಡೇಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದಿ ಫಸ್ಟ್ ಚಾಪ್ಟರ್, ಒಟ್ಟಿಗೆ ಬಾಳುವ ಆನಂದ, 5th ಗ್ರೇಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್. Okay, let's start now. First I will read and explain it together. ಒಟ್ಟಿಗೆ ಬಾಳುವ ಆನಂದ means happiness living together. ಒಂದು ಹಳ್ಳಿ, ಅಲ್ಲಿ ರೈತನೊಬ್ಬನ ಹೊಲ ಇತ್ತು. There was a village and in that village farmer had one field. ಅಲ್ಲಿ ಒಂದು ಬೇವಿನ ಮರವಿತ್ತು. ಬೇವು, ನೀಮ್, ಓಕೆ, ಬೇವಿನ ಮರವಿತ್ತು. ಟ್ರೀ ವಾಸ್ ದೇರ್. ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿದ್ದು. somehow there was one round stone under that tree. ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬಳಿದಂತೆ ಕಾಣಿಸುತ್ತಿತ್ತು. On that tree there were sitting many birds, and because of that birds hikke is birds potty. So that potty was falling on that stone. So it has what become bright like a white color, ವಿಭೂತಿ, ಆಶ್. ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು. ಬಿಕಾಸ್ ಆಫ್ ಇಟ್ ಲುಕ್ಸ್ ಲೈಕ್ ಅ ಮದರ್ ಸ್ಟೋನ್. ಅದರಿಂದ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಬಿಕಾಸ್ ಆಫ್ ಇಟ್ people were calling this tree mother tree. ಆ ಕಲ್ಲು ಬೇವಿನ ಮರದ ಕೆಳಗಿದ್ದುದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂಬ ಹೆಸರು ರೂಢಿಗೆ ಬಂದಿತ್ತು. and that stone was under that tree. because of that they were calling that stone is ಅಮ್ಮನ ಕಲ್ಲು, mother stone. ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡೂ ಸುಖವಾಗಿದ್ದವು. ಬಿಕಾಸ್ ಆಫ್ ಬೋತ್ ಆಫ್ ದೆಮ್ ದೇ ವೇರ್ ಹ್ಯಾಪಿ ಲಿವಿಂಗ್ ಟುಗೆದರ್. ಅಮ್ಮನ ಮರ, ಅಮ್ಮನ ಕಲ್ಲು ಎಂದು ಊರಿನ ಜನಗಳು ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ. ಸೊ ಪೀಪಲ್ ವೇರ್ ಟ್ರೀಟಿಂಗ್ ದೆಮ್ ಆಸ್ ಅ ಮದರ್ ಟ್ರೀ ಆ್ಯಂಡ್ ಮದರ್ ಸ್ಟೋನ್. ಸೊ ನೋ ಒನ್ ವೇರ್ going to what tante, no one going around them, no one troubling them. Okay, now next, ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂತು. one time what happened, ತನ್ನಿಂದ ಇನ್ನೊಂದು ಸುಖವಾಗಿದೆ. both of them started to think like that. because of me he is happy, like that they started to think. so and like they felt like a pride. oh, because of me he is happy. both of them thought the same thing. ಓಕೆ, ಆ್ಯಂಡ್ ಬೇವಿನ ಮರ, ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು. ಬೇವಿನ ಮರ ಸ್ಟಾರ್ಟೆಡ್ ಟು ಸೇ ದ್ಯಾಟ್ ಐ ಆಮ್ ಅ ಮದರ್ ಟ್ರೀ ಆ್ಯಂಡ್ ಬಿಕಾಸ್ ಆಫ್ ಯು ಆರ್ ಅಂಡರ್ ಮೈ ಶೇಡ್ ಆ್ಯಂಡ್ ಪೀಪಲ್ ವಿಲ್ ಕಾಲ್ ಯು ಅಮ್ಮನ ಕಲ್ಲು, ಮದರ್ ಸ್ಟೋನ್. It started to saying like this.
ಅದಕ್ಕೆ ಕಲ್ಲು, ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದಿತು. ಬಟ್ ಅಮ್ಮನ ಕಲ್ಲು, ಮದರ್ ಸ್ಟೋನ್ ಸ್ಟಾರ್ಟೆಡ್ ಟು ಸೇಯಿಂಗ್ ದ್ಯಾಟ್ ಯು ಆರ್ ಬಿಸೈಡ್ ಮೀ, ಬಿಕಾಸ್ ಆಫ್ ದ್ಯಾಟ್ ಪೀಪಲ್ ಕಾಲಿಂಗ್ ಯು ಮದರ್ ಟ್ರೀ. ಹೀಗೆ ಎರಡೂ ಜಗಳ ಮಾಡಿದವು. ಸೊ ಬೋತ್ ಆಫ್ ದೆಮ್ ಸ್ಟಾರ್ಟೆಡ್ ಟು ಫೈಟ್. ಕೊನೆಗೆ ಕಲ್ಲು ಕೋಪದಿಂದ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು. ಅಟ್ ಲಾಸ್ಟ್ ಸ್ಟೋನ್ ವಾಟ್ ಇಟ್ ಡಿಡ್, ಇಟ್ ಇನ್ ಆಂಗ್ರಿ ಇಟ್ ವೆಂಟ್ ಫಾರ್ ಅವೇ ಫ್ರಮ್ ದ್ಯಾಟ್ ಟ್ರೀ. ನಾನಿಲ್ಲದಿದ್ದರೆ ಮರವನ್ನು ಕಡಿದು ಹಾಕುತ್ತಾರೆ ಎಂದು ಕಲ್ಲು, ನನ್ನ ಕೆಳಗಿರದಿದ್ದರೆ ಕಲ್ಲನ್ನು ಹೊಡೆದು ಹಾಕುತ್ತಾರೆ ಎಂದು ಮರ. ಹೀಗೆ ಎರಡೂ ತಮ್ಮೊಳಗೆ ಆಲೋಚಿಸುತ್ತಿದ್ದವು. ನೌ ವಾಟ್ ದೇ ಸ್ಟಾರ್ಟೆಡ್ ಟು ಥಿಂಕ್ ಲೈಕ್, ಇಫ್ ಐ ಆಮ್ ನಾಟ್ ದೇರ್ ಪೀಪಲ್ ವಿಲ್ ಕಟ್ ಇಟ್ ಆಫ್ ದಿ ಟ್ರೀ, ಲೈಕ್ ದ್ಯಾಟ್ ಸ್ಟೋನ್ ಸ್ಟಾರ್ಟೆಡ್ ಟು ಥಿಂಕ್, ಆ್ಯಂಡ್ ಟ್ರೀ ಸ್ಟಾರ್ಟೆಡ್ ಟು ಥಿಂಕ್ ದ್ಯಾಟ್ ಇಫ್ ಸ್ಟೋನ್ ಈಸ್ ನಾಟ್ ಬಿಸೈಡ್ ಮೀ ಪೀಪಲ್ ವಿಲ್ ಬ್ರೇಕ್ ಇಟ್ ಆಫ್. ಓಕೆ. ಒಂದು ದಿನ ಹೊಲವನ್ನು ಉಳಲಿಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆ ಬಂದನು. ಒನ್ ಡೇ ದ್ಯಾಟ್ ಫಾರ್ಮರ್ ಕೇಮ್ ದೇರ್ ಅಲಾಂಗ್ ವಿತ್ ಹಿಸ್ ಚಿಲ್ಡ್ರನ್ ಟು ಹಾರ್ವೆಸ್ಟ್. ಓಕೆ. ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರವನ್ನು ನೋಡಿ, ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದ. He saw that there was no mother stone beside the tree. So he said to his children to cut it off that tree to use it for in field. ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ, ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವವರಿಂದ ಒಡೆಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದ. ಸೊ ಈವನ್ ಹಿ ಸೆಡ್ ಟು ಬ್ರೇಕ್ ದ್ಯಾಟ್ ಸ್ಟೋನ್ ಸೊ ದ್ಯಾಟ್ ಹಿ ಕ್ಯಾನ್ ಯೂಸ್ ದ್ಯಾಟ್ ಸ್ಟೋನ್ ವೈಲ್ ಟು ಹಾರ್ವೆಸ್ಟ್. ಇದನ್ನು ಕೇಳಿ ಮರ ಮತ್ತು ಕಲ್ಲು ಎರಡೂ ಭಯದಿಂದ ನಡುಗಿದ್ದವು. Now both of them heard farmers what he was saying, that to cut it off that tree as well to break it off that stone. Now they afraid. ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ. If we stay away, people will destroy us, they will kill us. ಆದ್ದರಿಂದ ನಾವಿಬ್ಬರೂ ಉಳಿಯುವುದಿಲ್ಲ ಎಂಬ ತಿಳಿವಳಿಕೆ ಮರ ಮತ್ತು ಕಲ್ಲಿಗೆ ಬಂತು. Now they came to know that if we don't live together, people will kill them. ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಕಾದಿದ್ದು, ಕಲ್ಲು ಬರಲ್ಲ ಎಂದು ಬೇವಿನ ಮರವನ್ನು ಕೇಳಿತು. They waited to go, who? Raita Mattu and his children. After they left that place, Kallu asked to Mara that can I come? Mara, bega ba endu kallige kalitu, and tree said to that stone, come fast. ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಈಗ ಎರಡಕ್ಕೂ ತಿಳಿಯಿತು. Now they understood, because of them, both of them are happy because of each other. ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದರು. ಸೊ both of them became friends again. ಮಾರನೆಯ ದಿನ ಮರ ಕಡಿಯುವವರು ಬಂದು ನೋಡಿದರು. ನೆಕ್ಸ್ಟ್ ಡೇ wood cutter came to cut it off the tree, but they saw the stone under that tree, and ಅವರಿಗೆ ಮರ ಮತ್ತು ಕಲ್ಲಿನ ಬಗೆಗೆ ಭಯಭಕ್ತಿ ಉಂಟಾಯಿತು. They started to fear and like to bhakti, like they started to
fear and to pray. ಓಕೆ, ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೊರಟು ಹೋದರು. ದಿಸ್ ಈಸ್ ಅ ಮದರ್ ಟ್ರೀ, ವಿ ಶುಡಂಟ್ ಕಟ್ ಇಟ್ ಆಫ್. ಕಲ್ಲು ಹೊಡೆಯುವವರು ಬಂದು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಅವರು ಹೊರಟು ಹೋದರು. ಈವನ್ wood breaker came and said the same thing, that we shouldn't break this stone. It is a mother stone, they said and went back. ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದವು. ಈಗ ಎರಡೂ ಸಹ ಯಾರ ಭಯವಿಲ್ಲದೆ ಸುಖವಾಗಿದ್ದವು. ನಾವು ದೇ ವೇರ್ ಹ್ಯಾಪಿ ಲಿವಿಂಗ್ ಟುಗೆದರ್. ಹೀಗೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ಸೊ ಇಫ್ ವಿ ಲಿವ್ ಟುಗೆದರ್ ವಿ ಕ್ಯಾನ್ ಲಿವ್ ಹ್ಯಾಪಿಲಿ. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ವಿಡಿಯೋ. ಎಲ್ಲರಿಗೂ ನನ್ನ ಎಕ್ಸ್ಪ್ಲನೇಷನ್ ಅರ್ಥವಾಯಿತು ಎಂದು ಭಾವಿಸುತ್ತೇನೆ. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ನುಡಿ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.